ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಾತ್ರಿ ಸುರಿದ ಭಾರೀ ಮಳೆಗೆ ಭೀಮಗೊಂಡನಹಳ್ಳಿ ಗ್ರಾಮದ ದಲಿತರ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು, ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಸ್ತೆ ಮೇಲೆ ಮಳೆ ನೀರು ಹರಿದು ಹೋಗಿರುವ ಪರಿಣಾಮ ವಾಹನ ಸಂಚಾರ ಸ್ಥಗಿತಗೊಂಡಿದ್ದು, ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಭೀಮಗೊಂಡನಹಳ್ಳಿ ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ದಲಿತರ ಕಾಲೋನಿಗೆ ಹೋಗುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಮಳೆ ನೀರಿನ ರಭಸಕ್ಕೆ ರಸ್ತೆಯಲ್ಲಿ ನೀರು ನಿಂತಿದ್ದು, ಜನರು ಕಾಲ್ನಡಿಗೆಯಲ್ಲಿ ತೆರಳಲು ಪರದಾಡುವಂತಾಗಿದೆ. ಪ್ರತಿದಿನ ಶಾಲೆ, ಕೆಲಸ ಹಾಗೂ ತುರ್ತು ಅಗತ್ಯಗಳಿಗಾಗಿ ಇದೇ ರಸ್ತೆಯನ್ನ ಅವಲಂಬಿಸಿರುವ ಗ್ರಾಮಸ್ಥರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಾಹನಗಳು ಸಂಚರಿಸಲು ಸಾಧ್ಯವಾಗದ ಹಿನ್ನೆಲೆ ಗ್ರಾಮಸ್ಥರು ಪರ್ಯಾಯ ದಾರಿಯನ್ನ ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿ ಕಾಮಗಾರಿಯನ್ನ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಳೆ ಮತ್ತಷ್ಟು ಹೆಚ್ಚಾದರೆ ಕಾಲೋನಿಯ ಜನರು ಸಂಪೂರ್ಣ ಸಂಪರ್ಕ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಇದೇ ವೇಳೆ ದಲಿತ ಕಾಲೋನಿಯ ಮುಖಂಡ ರುದ್ರಪ್ಪ, ನಿರ್ಮಲಮ್ಮ, ರುದ್ರಪ್ಪ, ನಿಂಗಪ್ಪ, ಸುಂದರ್, ನಾಗೇಶ್, ತಿಪ್ಪೇಶ್, ರುದ್ರಮ್ಮ, ಭಾಗ್ಯಮ್ಮ, ವಿದ್ಯಾ ಇದ್ರು. ಸ್ವಾಮಿ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಈಗ 15 ವರ್ಷದಿಂದ ಈ ರಸ್ತೆ ಇಲ್ಲಿ ಗೋಮಾಳದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಹಂಗಾಗಿ ಮಳೆ ಬಂದರೆ ನೀರು ಇದೆಲ್ಲ ನಿಂತ್ಕೊಂಡು ಹುಡುಗರಿಗೆ ಸ್ಕೂಲಿಗೆ ಮತ್ತು ಓಡಾಡೋಕ್ಕೆ ಭಾಳ ತೊಂದರೆ. ಹಂಗಾಗಿ ನಮಗೆ ರಸ್ತೆ ನಿರ್ಮಾಣ ಮಾಡಿಕೊಡಲು ಕೇಳ್ಕೊಳ್ತೇವೆ. ಯಾವ ಊರು? ಭೀಮಗೊಂಡನಹಳ್ಳಿ ಗ್ರಾಮ, ಗೌಡಗೆರೆ ಪಂಚಾಯತ್.